ಹಾಯ್, ನಾನು ನಿಮ್ಮ ಕನ್ನಡದ ಹುಡುಗ ನಾಗಾರ್ಜುನ ಸಾಗರ್. ನಾನೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಜೊತೆಗೆ ಆಡಿಯೋ ಇಂಜಿನಿಯರ್. ಇದನ್ನು ನಾವು ಏನು ತಿಳ್ಕೊಳ್ತೀವಿ ಅಂತಂದರೆ, ಒಂದು ಸಿನಿಮಾ ಮಿಕ್ಸ್ ಆದ ನಂತರ ಅಥವಾ ಏನೋ ಒಂದು ಸ್ಟೀರಿಯೋ ಮಿಕ್ಸ್ ಆದ ನಂತರ ನಮ್ಮ ಒಂದು ಪ್ರೋಟೂಲ್ ಸಾಫ್ಟ್ವೇರ್ನಲ್ಲಿ ಅದನ್ನು ಹೇಗೆ ಔಟ್ಪುಟ್ ತಗೊಳ್ತೀವಿ ಅಂತೇಳಿ ನಾವು ಇದನ್ನು ತಿಳ್ಕೊಳ್ತೀವಿ. ಈಗ ನಿಮ್ಮ ಕಣ್ಮುಂದೆ ಒಂದು ಪ್ರಾಜೆಕ್ಟ್ ಕಾಣಿಸ್ತಾ ಇರ್ಬೋದು. ಇದು ಒಂದು ಸಿನಿಮಾ. ಅಂದರೆ ಈ ಒಂದು ಸಿನಿಮಾ ಏನಿದೆ, 2 ರೀಲ್ನಲ್ಲಿದೆ. ಸಿನಿಮಾ ಯಾವಾಗಲೂ ರೀಲ್ ವೈಸೇ ಇರುತ್ತೆ, 1 ಅಥವಾ 2, ಮಿನಿಮಮ್ 2 ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಂಟರ್ವಲ್ ಆದಮೇಲೆ ಒಂದು ರೀಲ್ ಇರುತ್ತೆ. ಇನ್ನು ಕೆಲವು ಸಿನಿಮಾಗಳು ಏನು ಮಾಡ್ತಾರೆ ಅಂತಂದರೆ, ಎಡಿಟರ್ಸು ಈಸಿ ಆಗಲಿ ಅಂತೇಳಿ 7 to 8 ರೀಲ್ಸ್ ಕೂಡ ಮಾಡ್ಕೊಳ್ತಾರೆ. ಆ್ಯಂಡ್ ಅದೆಲ್ಲ ನಾವು ಆಡಿಯೋ ರೆಕಾರ್ಡಿಂಗ್ ಮಾಡುವಾಗ, ಡಬ್ ಮಾಡುವಾಗ ಅಥವಾ ಮಿಕ್ಸಿಂಗ್ ಮಾಡುವಾಗ ನಾವು ಸಪ್ರೇಟ್ ರೀಲನ್ನೇ ನಾವು ಎಕ್ಸ್ಪೋರ್ಟ್ ಮಾಡಿ ಕೊಡಬೇಕಾಗತ್ತೆ. ಇದು ಆಲ್ಮೋಸ್ಟ್ 1 hour ಇದೆ. ಓಕೆ, ಇದನ್ನು ಆಮೇಲೆ ನೋಡೋಣ. ಈಗ ನಾನು ನಿಮಗೆ ಒಂದು ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಒಂದು ಎಂಟಿ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನಮ್ಮ ಕಣ್ಮುಂದೆ ಒಂದು ಸಿಂಪಲ್ ಆಗಿರೋ ಒಂದು ಪ್ರಾಜೆಕ್ಟ್ ಕಾಣಿಸ್ತಾ ಇದೆ. ಈ ಪ್ರಾಜೆಕ್ಟ್ನಲ್ಲಿ ಏನಿದೆ ಅಂತಂದರೆ 3 ಟ್ರ್ಯಾಕ್ ಇದೆ ಅಷ್ಟೇ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಈ 3 ಟ್ರ್ಯಾಕ್ನ ಮೇಲೆ ಸಪ್ರೇಟಾಗಿ ಮಿಕ್ಸಿಂಗ್ನ ಒಂದು ಎಫೆಕ್ಟ್ಸನ್ನು ಅಪ್ಲೈ ಮಾಡ್ತೀವಿ. ಉದಾಹರಣೆಗೆ ಇ ಕ್ಯೂ ಆಗಿರ್ಬೋದು. ಇದು ಚಾನಲ್ ಸ್ಟೆಪ್ ಇದು ಬೇಡ, 7 ಬೇಡ. ಓಕೆ, ಈ ರೀತಿ ಇ ಕ್ಯೂ ಅಪ್ಲೈ ಮಾಡ್ತೀವಿ. ಆ್ಯಂಡ್ ರಿವರ್ಬ್ನ ಕೂಡ ಅಪ್ಲೈ ಮಾಡ್ತೀವಿ ನಾವು. ಈ ರೀತಿ ಡಿಫ್ರೆಂಟ್ ಪ್ಲಗಿನನ್ನು ನಾವು ಅಪ್ಲೈ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಇದೆಲ್ಲ ಆದ ನಂತರ ನಾವು ಮಿಕ್ಸಿಂಗ್ ಎಲ್ಲ ನಡೆದಾಗಿದೆ. ಈಗ ನಾವು ಔಟ್ಪುಟ್ಟನ್ನು ನಾವು ಕೊಡಬೇಕಾಗುತ್ತೆ. ಈಗ ಔಟ್ಪುಟ್ ಕೊಡುವಾಗ ನಾವು ಸಿಂಗಲ್ ಟ್ರ್ಯಾಕನ್ನು ಔಟ್ಪುಟ್ ಕೊಡೋ ಆಗಿಲ್ಲ. ನಾನು ಮುಂಚೆ ಹೇಳಿದ್ದೆ ನಿಮಗೆ ಸಿಂಗಲ್ ಔಟ್ಪುಟ್ಟನ್ನು ಹೇಗೆ ಕೊಡೋದು ಅಂತ. ಇದನ್ನು ಕ್ಲಿಕ್ ಮಾಡ್ತೀವಿ. ಶಿಫ್ಟ್ ಕಂಟ್ರೋಲ್ ಪ್ಲಸ್ ಕೆನ ಪ್ರೆಸ್ ಮಾಡಿದ ನಂತರ, ಅಂದರೆ ಇದು ರೆಂಡರ್ ಆಗಿಲ್ಲ, ಒಂದು ನಿಮಿಷ. ಈಗ ಇದನ್ನು ಅಂದರೆ ಇನ್ನೊಮ್ಮೆ ರೆಂಡರ್ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಈ ಒಂದು ಲೆಂತ್ನಲ್ಲೇ ನೀವು ರೆಂಡರ್ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ಮೊದಲು ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಒಂದು ವೇಳೆ ಏನಾದರೂ ಇಲ್ಲಿ ಈ ಒಂದು ಆಪ್ಷನ್ ಏನು ಕಾಣಿಸ್ತದೆ ಇದು ಆಫ್ ಆಗಿದ್ದರೆ, ಇದನ್ನು ನಾವು ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಸೊ ಇದು ಆನಲ್ಲಿರಲಿ. ಸೊ ಕಂಟ್ರೋಲ್ ಆಲ್ಟ್ 3 ಹೊಡೆದ್ರೆ ಇದು ರೆಂಡರ್ ಆಗುತ್ತೆ. ಇದಾದ ನಂತರ ಇದನ್ನು ಕಂಟ್ರೋಲ್ ಶಿಫ್ಟ್ ಕೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಔಟ್ಪುಟ್ ಕೇಳುತ್ತೆ, ಎಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಆ ಜಾಗಕ್ಕೆ ನಾವು ಪ್ರೆಸ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಈಗ ನಾವು ಈ ರೀತಿ ಒಂದು ಎಕ್ಸ್ಪೋರ್ಟನ್ನು ಮಾಡೋ ಆಗಿಲ್ಲ. ನಮಗೆ ಈ 3 ಕೂಡ ಒಂದೇ ಒಂದು ಟ್ರ್ಯಾಕ್ನಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಕೊಡಬೇಕಾಗತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಈ ಎಫೆಕ್ಟನ್ನು ಆಫ್ ಮಾಡಿರ್ತೀನಿ ಸದ್ಯಕ್ಕೆ. ಇನ್ನೊಂದು, ರೆಂಡರಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ರೆಕಾರ್ಡಿಂಗ್ ಬಟನ್ ಏನಿದೆ ಅಥವಾ ಈ ಒಂದು ರೆಕಾರ್ಡಿಂಗ್ ಏನಿದೆ ಆನ್ ಆಗಿರಬಾರ್ದು, ಆಫ್ ಆಗಿರಬೇಕು. ಆಗಿದ್ದರೆ ಮಾತ್ರ ವರ್ಕ್ ಆಗೋದು. ಈಗ ಇಲ್ಲಿ ಇನ್ಪುಟ್ ಏನಿದೆ ಇದನ್ನು ಮೈಕಿಂದ ನಾವು ತೊಗೊಂಡಿದ್ವಿ. ಬಟ್ ಈಗ ಔಟ್ಪುಟ್ಟನ್ನು ಏನಂತ ಕಾಣಿಸ್ತಾ ಇದು ಸ್ಪೀಕರಿಗೆ ಕೊಡಬಾರ್ದು ನಾವು. ಇಲ್ಲಿ ಈ ಒಂದು ಇನ್ಪುಟ್ ಯಾವ್ದಾದ್ರು ಒಂದು ಆಕ್ಸ್ ಚಾನಲ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಮೊದಲಿಗೆ, ಅಥವಾ ಒಂದು ಸ್ಟೀರಿಯೋ ಚಾನಲ್ ಆದರೂ ಕೂಡ ಓಕೆ. ನಾನೊಂದು ಸ್ಟೀರಿಯೋ ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದು ಆಡಿಯೋ ಟ್ರ್ಯಾಕ್ ಆಗಿರಲಿ. ಓಕೆ, ಈಗ ಈ ಒಂದು ಸ್ಟೀರಿಯೋ ಚಾನಲ್ ಏನಿದೆ ಇದರ ಇನ್ಪುಟ್ ಏನಿದೆ ಇದನ್ನು ನಾನು ಒಂದು ಬಸ್ಸಿಂದ ತಗೊಳ್ತೀನಿ. ಉದಾಹರಣೆಗೆ 7 ಮತ್ತು 8 ಅಂತ ಅಂದ್ಕೊಳ್ಳಿ. ಇಲ್ಲಿಗೆ ತೊಗೊಂಡಿದ್ದೀನಿ ನಾನು. ಈಗ ಈ ಒಂದು ಟ್ರ್ಯಾಕ್ ಏನಿದೆ, ಈ 3 ಟ್ರ್ಯಾಕ್ ಏನಿದೆ, ಈ 3 ಟ್ರ್ಯಾಕಿನ ಔಟ್ಪುಟ್ಟನ್ನು ನಾನು ಈ ಒಂದು ಚಾನಲ್ಗೆ ಕಳಿಸ್ಕೊಳ್ತೀನಿ. ಸೇಮ್ ನಾವೊಂದು FL ಸ್ಟುಡಿಯೋನಲ್ಲಿ ಹೇಗೆ ಒಂದು ಬಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಅದೇ ರೀತಿ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಬಸ್ 7, 8 ಇಲ್ಲೂ ಕೂಡ ಔಟ್ಪುಟ್ ಸ್ಪೀಕರಿಗೆ ಆಲ್ರೆಡಿ ಇದೆ. ಈ ಒಂದು ಸ್ಪೀಕರಿಗೆ ಇರೋದನ್ನು ನಾವು ಬಸ್ಸಿಗೆ ಕಳಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ನೀವು ಬಸ್ಸನ್ನು ನೇಮಿಂಗ್ ಕೂಡ ಮಾಡ್ಬೋದು. ನೇಮ್ ಏನಂತ, ಔಟ್ ಬಸ್. ಓಕೆ, ಈಗ ಇಲ್ಲಿ ಇನ್ಪುಟ್ ಏನಿದೆ ಇದು ಕೂಡ ಚೇಂಜ್ ಆಗಿದೆ. ಈಗ ಇಲ್ಲಿ ನಾವು ರೆಂಡರ್ ಮಾಡೋದಕ್ಕೂ ಮುಂಚೆ ಈ ಒಂದು ಆಪ್ಷನ್ ಏನು ಕಾಣಿಸ್ತದೆ ಐ ಅಂತ, ಇದನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇದೇನಿಲ್ಲ, ಒಂದು ಮಾನಿಟರ್ ಮಾಡಲಿಕ್ಕೋಸ್ಕರ ನಮ್ಮ ಒಂದು ಸಿಗ್ನಲ್ ಏನು ಬರ್ತದೆ ಇದನ್ನು ಮಾನಿಟ್ರಿಂಗ್ ಮಾಡಲಿಕ್ಕೋಸ್ಕರ ನಾವು ಆನ್ ಮಾಡ್ಕೊಳ್ತೀವಿ. ಇದನ್ನು ಪ್ರೆಸ್ ಮಾಡಿ ಈ ಒಂದು ರೆಕಾರ್ಡಿಂಗ್ ಬಟನ್ ಏನಿದೆ ಇದನ್ನು ಆನ್ ಮಾಡಿ. ಈಗ ನಿಮಗೆ ಎಲ್ಲಿಂದ ರೆಕಾರ್ಡ್ ಮಾಡ್ಕೋಬೇಕು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ.